ಒಂದೇ ಬದ್ಲೋದೆ ಲೇ ಅವನು ಸ್ವಲ್ಪ ನೀರ್ ಕೊಡ್ಸ್ರೋ ನಾಲಿಗೆ ಗಂಟ್ಲಿಗೆ ಸಿಕ್ಕಾಕೊಂಡ್ಬಿಟ್ಟೈತೆ. ನೀನೇನೋ ದಡಿಯ ಕೆಂಚ ಹೊಟ್ಟೆ ನೋಡ ಹೆಂಗೆ ಬೆಳೆಸಿದ್ಯಾ ಅಂತ. ದಿನಕ್ಕೆ ಎಷ್ಟು ಕೆಜಿ ತಿಂತೀಯ ನನ್ ಮಗನೇ? ಕನ್ನಡ ಬರುತ್ತೆ. ನೀನು ಕನ್ನಡ ಬರುತ್ತಾ? ಗೊತ್ತಿದ್ರೆ ನಿನಗೆ ಜಾಡ್ಸ್ ಓದಿತಾರಿಲ್ವಾ? ಅಕಸ್ಮಾತ್ ದೇವ್ರು ನನ್ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೊತೀನಿ ಗೊತ್ತಾ? ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ. ಯಾರ್ಯಾರಿಗೇನೇ ನಿಲ್ವೋ ಅದನ್ನ ಕೇಳ್ಕೊತಾರೆ. ಉಪಾಧ್ಯಕ್ಷರೇ, ಒಂದ್ 50 ರೂಪಾಯಿ ರೀಚಾರ್ಜ್ ಮಾಡಿಸ್ತೀರಾ? ಸಾರಿ ಅಧ್ಯಕ್ಷರೇ, ಇವತ್ತು ನಮ್ಮ ಮನೇಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ. 1 ರೂಪಾಯಿನ ಆಚೆ ತಗೊಂಡು ಹೋಗಿಲ್ಲ. ನಿನ್ನ ಹೆಸರನ್ನ ಗೌಡ ಗಡ್ಡಪ್ಪ. ಅದಕ್ಕೆ ಎಷ್ಟು ಗಡ್ಡ ಬಿಟ್ಕೊಂಡಿದ್ಯಾ? ನಿಂದು ಗಡ್ಡ ನೋಡಿ ಹೆಸರು ಬಿಟ್ಟಿದ್ನಲ್ಲ. ಶೋರೂಮ್ ಅಲ್ಲಿ ನೋಡೆ ಈ ಪಾರ್ಟಿ ಎದ್ಕೊಳ್ಳೋನು, ಗೋಡನಲ್ಲಿ ನೋಡಿದ್ರೆ ಆ ಪಾರ್ಟಿ ಎದ್ಕತ್ತಿದ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಕ್ಕಾಗಲ್ಲ ನಿಮ್ಗೆ? ರೇ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಬಾರಿನಲ್ಲಿ ಉಟ್ಬೇಕಾಗಿತ್ತು ನಾವು, ಕಥನೆ ಬೇರೆ ಇತ್ತು. ತನ ಅನ್ನ ದೇವ್ರು 1000 ಮಿಸ್ಟೇಕ್ ಅದಕ್ಕಲ್ಲ ನಮ್ಮನ್ನ ನುಟ್ಟಿಸ್ಬಿಟ್ಟವನೆ. ಏನಂತಿದ್ದಾರೆ ಮಾತ್ಗೆ? ನಾನು ಓದ್ತಿರೋದು ಕಾಣಲ್ವಾ? ನಾನೇನು ವರ್ಷಕ್ಕ ಕಿತ್ಕೊಂಡೆ ಓದಕ್ಕೇನೆ. ಓದ್ ಹೇಳ್ ಮಗ, ಕನ್ನಡ ಬರಲ್ಲ. ಏನ ನಿನ್ನ ಹೆಸರು? ನಂದಿಸ ಸರ್. ಅಲ್ಲಿ ಬಿದ್ದಿರೋ ಡೆಡ್ ಬಾಡಿ ಯಾರ್ದು? ನಂದಲ್ಲ ಸರ್. ಏನು ಅದು ಚಿಕ್ಕ ಹುಡುಗರ ತರ ಅಣೆಬೆದ್ದೆ